ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕುರುಬ ಸಮುದಾಯದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಒತ್ತು ನೀಡಲು ಚನ್ನಪಟ್ಟಣ ತಾಲೂಕಿನ ಡಾ ಯತೀಂದ್ರ ಸಿದ್ದರಾಮಯ್ಯ ಅಭಿಮಾನಿ ಬಳಗದಿಂದ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭ ಯಶಸ್ವಿಯಾಗಿ ಜರುಗಿತು. ಸಂದರ್ಭದಲ್ಲಿ ಶಾಸಕ ಸಿಪಿ ಯೋಗೇಶ್ವರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವ ನಿಟ್ಟಿನಲ್ಲಿ ಬಳಗದ ನವಿಲೇಶ್ ಮಠನ್ ನಾಗೇಂದ್ರ, ಹುಚ್ಚಯ್ಯನದೊಡ್ಡಿ ವಿಶ್ವೇಶ್, ಹುಚ್ಚಯ್ಯನದೊಡ್ಡಿ ನಾಗೇಂದ್ರ ಸೇರಿದಂತೆ ಎಲ್ಲರ ಶ್ರಮದಿಂದ ರೂಪಿಸಿರುವ ಪ್ರತಿಭಾ ಪುರಸ್ಕಾರ ಸಮಾರಂಭ ಅರ್ಥಪೂರ್ಣವಾಗಿದೆ ಎಂದರು. ಕರ್ನಾಟಕ ರಾಜ್ಯ ಕುರುಬ ಸಂಘದ ಮಾಜಿ ಅಧ್ಯಕ್ಷ ಸುಬ್ರಹ್ಮಣ್ಯ ಅವರು ಮಾತನಾಡಿ, ಶಿಕ್ಷಣ ಯಾರೊಬ್ಬರ ಸ್ವತ್ತು ಅಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಸದಾ ಹೇಳುತ್ತಾರೆ. ಅವರ ಮಾತು ಇಂದು ನಿಜವಾಗಿದ್ದು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು 95ರಷ್ಟು ಫಲಿತಾಂಶ ಪಡೆದಿದ್ದಾರೆ ಎಂದರೆ ಅದು ನಮ್ಮ ಸಮುದಾಯಕ್ಕೆ ಹೆಮ್ಮೆಯಾಗಿದೆ ಎಂದರು. ವೇದಿಕೆಯಲ್ಲಿ ಎಚ್.ಡಿ. ಕೋಟೆ ಕುರುಬ ಸಂಘದ ಅಧ್ಯಕ್ಷ ಆನಂದ್ ಮಂಡ್ಯ, ಉಪಾಧ್ಯಕ್ಷ ಶ್ರೀನಿವಾಸ್ ಮತ್ತು ಮಾಗಡಿ ರಾಜಣ್ಣ, ಪಿರಿಯಾಪಟ್ಟಣ ಕುರುಬ ಸಂಘದ ಅಧ್ಯಕ್ಷ ಸುನೀಲ್, ಸಮಾಜ ಸೇವಕ ವಿಶ್ವೇಶ್, ನಗರಸಭಾ ಸದಸ್ಯ ರೇವಣ್ಣ, ತಾಲೂಕು ಕುರುಬ ಸಂಘದ ಅಧ್ಯಕ್ಷ ರಾಮಣ್ಣ, ನಗರಸಭಾ ಮಾಜಿ ಸದಸ್ಯ ಬಿ ವೆಂಕಟೇಶ್, ಎಲಿಯೂರು ನಾಗಣ್ಣ, ರಾಂಪುರ ಮಲವೇಗೌಡ, ಹನಿಯೂರು ಶಿವ್ಬೀರಯ್ಯ, ಕೋಡಂಬಹಳ್ಳಿ ಶಿವ್ಬೀರಯ್ಯ, ಪೌಳಿದೊಡ್ಡಿ ಸುರೇಶ್, ಮದ್ದೂರು ಅಶ್ವಿನ್, ಮಾದೇಶ್, ನಾಗೇಂದ್ರ, ಕನಕಪುರ ಚಂದ್ರು, ಮದ್ದೂರು ಕುರುಬ ಸಂಘದ ಅಧ್ಯಕ್ಷ ಅಶ್ವಿನ್, ವಿ ವಿವೇಕಿತರರು ಇದ್ದರು. ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಲಿ, ನಿಮ್ಮೆಲ್ಲ ಆಸೆಗಳು ಈಡೇರಲಿ ಅಂತೇಳಿ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಬಹಳಷ್ಟು ಜನ ಉತ್ಸಾಹಿ ಯುವಕರು ಹಿರಿಯರು ಇವತ್ತು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಡಾಕ್ಟರ್ ಯತೀಂದ್ರರವರು 2-3 ಡೇಟ್ ಕೊಟ್ಟರು ಕೂಡ ಇವತ್ತು ಬರಲೇಬೇಕಾಗಿತ್ತು. ನಾನು ಕೂಡ ನಿನ್ನೆ ಮಾತಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ರು. ನಿಮಗೆಲ್ಲ ಗೊತ್ತಿದೆ, ಅವ್ರ ತಾಯಿಯವ್ರಿಗೆ ಹುಷಾರಿಲ್ಲ ಅಂತೇಳಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದ್ರಿಂದ ಇವತ್ತು ಅವರು ಬರಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಅವರ ಅಭಿಮಾನ ಪ್ರೀತಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಈ ಜಿಲ್ಲೆಯ ಎಲ್ಲ ಯುವಕರು ಒಂದು ಒಳ್ಳೆಯ ಸಮಾಜಮುಖಿ ಕೆಲಸವನ್ನು ಮಾಡಿದ್ದಾರೆ. ವೈಯಕ್ತಿಕವಾಗಿ ಯಾರು ಏನೇ ಮಾಡೋದು ಕೂಡ ಅದೊಂದು ಒಳ್ಳೆಯ ಕೆಲಸ. ಸಮಾಜದಲ್ಲಿ ಏನು ಈಗ ಜೀವನದಲ್ಲಿ ಆಶೋತ್ತರಗಳನ್ನು ಹೊತ್ಕೊಂಡಂಥ ವಿದ್ಯಾರ್ಥಿನಿಯರ ಪ್ರತಿಭೆನ ಗುರುತಿಸಿ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಅವ್ರ ಪೇರೆಂಟ್ಸು, ತಂದೆ ತಾಯಿಗಳು ಮಾಡೇ ಮಾಡ್ತಾರೆ. ಅದ್ರ ಜೊತೆಗೆ ಸಮಾಜ ಅದರ ಜವಾಬ್ದಾರಿಯನ್ನು, ಹೊಣೆಗಾರಿಕೆಯನ್ನು ಹೊತ್ಕೊಂಡು ಇವತ್ತು ಈ ಒಂದು ನಮ್ಮ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ತುಂಬ ಒಳ್ಳೆಯ ಕೆಲಸ, ಉತ್ತಮವಾದ ಕೆಲಸ ಅಂತ ಹೇಳ್ತಾ, ಇದು ಒಂದಷ್ಟಕ್ಕೆ ನಿಲ್ಲಿಸಬಾರ್ದು. ಸಮಾಜದ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಪ್ರತಿ ವರ್ಷ ಮಕ್ಕಳನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ